ಹೆಂಗಿದೆ ನೋಡಿ. ನೀ ಮೆಟ್ಟುವ ನೆಲಾದೆ ಕರ್ನಾಟಕ, ನೀನಿರುವ ಮಲೆ ಸಹ್ಯಾದ್ರಿ. ಅದೇ ಎಕ್ಸ್ಪಲ್ಸ್, ವೈಟ್ ಎಕ್ಸ್ಪಲ್ಸ್ ಡಬಲ್ಸ್ ಬಂದಿದ್ದಾರೆ ಅವರ ಗಾಡೀಲಿ. ಗ್ರೇಟ್. ಸೊ ಗೈಸ್, ಆಕ್ಚುಲಿ ಚೆನ್ನಾಗಿತ್ತು ಕೋಟೆ ಬೆಟ್ಟ. ಸೊ ಕೋಟೆ ಬೆಟ್ಟ ಮುಗಿಸ್ಕೊಂಡು ಹೊರಡ್ತಾ ಇದೀವಿ. ಮೋಸ್ಟ್ಲಿ ಫಾಲ್ಸಿಗೆ ಹೋಗ್ಬೋದು ಯಾವ್ದಾದ್ರು ಅಂತ ಅನ್ಕೊಂಡಿದೀವಿ. ಥ್ರಿಲ್ಲಿಂಗ್ ಥ್ರಿಲ್ಲಿಂಗ್. ವಿಲ್ ಟ್ರೈ ವಿತ್ R15. ಸೊ ಆಕ್ಚುಲಿ ನಾವೀಗ ಅದು ಒಂದು ಫಾಲ್ಸ್ ನೋಡಿದ್ವಿ ಅಲ್ವಾ. ಸೊ ಗಾಡಿನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಒಂದು ಗಾಡಿ ಬಿದ್ದಿದ್ದು ನೋಡಿ, ಎಲ್ಲ ಫುಲ್ಲು ಮೀಟ್ರ್ ಆಫ್ ಆಗ್ಬಿಡ್ತು. ಹಾಗಾಗಿ ಶಿಸ್ತಾಗಿ ನಡ್ಕೊಂಡು ಹೋಗ್ತಾ ಇದೀವಿ ಒಳಗಡೆ. ಅಲ್ಲೆಲ್ಲೋ ಹೆಂಗಿದೆ ನೋಡಿ. ಮಳೆಗಾಲ ಅಲ್ವಾ, ಸೊ ಹಾಗಾಗಿ ಹೆವಿ ಇದೆ ನೀರು, ತುಂಬ ಫೋರ್ಸಾಗಿ ಬರ್ತಾ ಇದೆ ನೀರು. ಸೊ ಗೈಸ್, ಆ್ಯಕ್ಚುಲಿ ನಾವು ಇದ್ದಂತ ಅಷ್ಟೇ ಇದ್ದಾನೆ. ಬೋರ್ಡ್ ಏನೂ ಇಲ್ಲ ಆ್ಯಕ್ಚುಲಿ, ಬಟ್ ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕಾಟ್ನ ಮನೆ ಅಂತೆ. ಸೊ ಅದೇನೆ, ಸ್ವಲ್ಪ ಒಳಗೆ ಹೋಗಬೇಕು. ಅಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಈ ಥರ ಇದೆ ರೋಡು. ಸ್ವಲ್ಪ ಒಳಗೆ ಹೋಗ್ಬೇಕು. ನಿಮಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ವಾ, ಸೊ ಅಲ್ಲೇ ಅವ್ರದ್ದು ಮನೆ ಇರೋದು. ಸೊ ಅದು ಆ್ಯಕ್ಚುಲಿ ಅವ್ರದ್ದು ಮುಂಚೆ ಮನೆ ಆಗಿತ್ತು. ಈಗ ಜಸ್ಟು ಗೆಸ್ಟ್ಗಳು ಯಾರಾದರೂ ಬಂದರೆ ಸ್ಟೇ ಟೈಪ್ ಮಾಡಿದ್ದಾರೆ. ಸೊ ಟಿಪಿಕಲ್ ಮಲೆನಾಡು ಸ್ಟೈಲ್ ನೇಚರ್ ಯಾರಾದರೂ ಎಂಜಾಯ್ ಮಾಡಬೇಕು ಅಂತ ಇದ್ದರೆ ಈ ಥರ ಬರ್ಬೋದು. ನೈಸ್ ವೆದರ್ ಆ್ಯಕ್ಚುಲಿ. ಇವಾಗ ಟೈಮ್ ಬಂದುಬಿಟ್ಟು 9 ಗಂಟೆ ಆಗಿದೆ. ಸೊ ನೆನ್ನೆ ಆಫ್ ರೋಡ್ ಹೋಗಿದ್ದು ಅಲ್ವಾ, ಸೊ ಹಾಗಾಗಿ ಬಾಯ್ಸ್ ಎಲ್ಲ ಗಾಡಿ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಸೊ ಇದನ್ನ ಆ್ಯಕ್ಚುಲಿ ಸ್ಟೇ ಗಾಡಿಯೆಲ್ಲ ಪಾರ್ಕ್ ಮಾಡಿದ್ದೀವಿ. ಸೊ ಈಗ ವಾಶ್ ಮಾಡೋದಕ್ಕೋಸ್ಕರ ಈಗೆಲ್ಲ ಪಾರ್ಕ್ ಮಾಡಿದ್ದಾರೆ. ಬಟ್ ನೈಟು ನೀಟಾಗಿ ಪಾರ್ಕ್ ಮಾಡಿದ್ವಿ. ಸೊ ಜಸ್ಟ್ ಒಳಗಡೆ ತೋರಿಸ್ತೀನಿ ಹೇಗಿರುತ್ತೆ ಅಂತ.
ಸೊ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಕೆಲಸ ಮಾಡ್ತಾರಲ್ಲ ಇಲ್ಲಿ ಗೆಸ್ಟ್ ಹೌಸಲ್ಲಿ, ಸೊ ಅವರಿಗೋಸ್ಕರ ಮನೆ ಇರೋದು ಇದು. ಆ್ಯಂಡ್ ಈ ಕಡೆ ಡೌನ್ ಬಂದರೆ ಆ್ಯಕ್ಚುಲಿ ಇಲ್ಲಿ 2 ವೆಹಿಕಲ್ ಇತ್ತು, ಒಂದು ಜೀಪ್ ಇತ್ತು, ಇನ್ನೊಂದು ಪಿಕಪ್ ವೆಹಿಕಲ್ ಇತ್ತು. ಸೊ CC ಕ್ಯಾಮ್ರಾ ಕೂಡ ಇದೆ, ಸೊ ಹಾಗಾಗಿ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಆ್ಯಕ್ಚುಲಿ ಸ್ಟೇ ಒಳಗಿಂದ ಈ ಥರ ಇದೆ. ನಾನು ಮುಂಚೆ ಹೇಳಿದಾಗೆ ಇದು ಮನೆ ಆಗಿತ್ತು, ಇವ್ರದೇನೆ ಮನೆ ಯುಕ್ತ. ಸೊ ಇಲ್ಲಿ ಕಿಚನ್ ಇದೆ, ಸೊ ಐಟಮ್ಸ್ ಇರುತ್ತೆ, ಇಲ್ಲಾಂದರೆ ನೀವು ತಂದು ಮಾಡ್ಕೊಬೋದು. ಸಿಲಿಂಡರ್ ಕೂಡ ಇದೆ, ಫ್ರಿಡ್ಜ್ ಕೂಡ ಇದೆ. ಸೊ ಅದು ಬಿಟ್ಟರೆ 2 ಬೆಡ್ರೂಮ್ ಇರುತ್ತೆ ಇಲ್ಲಿ ನಿಮಗೆ. ಸೊ ಆರಾಮಾಗಿ 2 ಪೀಪಲ್ 1 ರೂಮಲ್ಲಿ ಮಲ್ಕೊಬೋದು, ಏನು ತೊಂದರೆ ಆಗೋದಿಲ್ಲ. ಅಡ್ಜಸ್ಟ್ ಮಾಡ್ಕೊಂಡ್ರೆ 3 ಪರ್ಸನ್ ಆಗುತ್ತೆ, ಬಟ್ ಸ್ವಲ್ಪ ಕಷ್ಟ ಆಗುತ್ತೆ. 2 ಪರ್ಸನಿಗಾದರೂ ಬೆಟರ್ ಇರುತ್ತೆ. ಆ್ಯಂಡ್ ಇದು ವಾಶ್ರೂಮ್ ಇದೆ. ಸೊ ಇದು ಇನ್ನೊಂದು ರೂಮು, ಸೇಮ್ ಇದೆ. 2 ಪರ್ಸನ್ ಆರಾಮಾಗಿ ಮಲ್ಕೊಬೋದು. ಸೊ 2 ಬೆಡ್ ಇದೆ, 4 ಪೀಪಲಿಗೆ ಆರಾಮಾಗಿ ಕಂಫರ್ಟಬಲ್ ಆಗಿರುತ್ತೆ. ಅಬಿಬಿ ಕಮ್ ಟು ಕೂರ್ಗ್. ಬಟ್ ಫಸ್ಟ್ ಟೈಮ್ ಐ ಥಿಂಕ್ ಒಂದೊಂದ್ ಬೈಕಲ್ಲಿ ಒಬ್ಬೊಬ್ಬರೇ ಹೋಗಿರೋದು. ಯಾರ ಜೊತೆನೂ ಸಿಂಗಲ್ ಆಗಿ ಹೋಗಿಲ್ಲ, ಯಾರು ಡಬಲ್ ಜಾಸ್ತಿ ಹೋಗಿರೋದು. ಬಟ್ ಫಸ್ಟ್ ಟೈಮ್ ನಿಮ್ ಜೊತೆ ಎಲ್ಲ ಸಿಂಗಲ್ ಬೈಕಲ್ಲಿ ತುಂಬಾ ಚೆನ್ನಾಗಿತ್ತು. ಮತ್ತೆ ಯುವರ್ ಕೋಆರ್ಡಿನೇಷನ್ ಇಸ್ ಸೂಪರ್. How was the experience? It was actually amazing, especially the off-roads and the dam. No, the dam, the falls. We are in Yukta's homestay. It was very nice experience. Experience is like experience only. It's a good experience actually. Thanks for this experience. ಬಂದಿದ್ದೆಲ್ಲ ತುಂಬಾ ಖುಷಿಯಾಗಿದೆ. ಹಿಂಗೆ ಎಂಜಾಯ್ ಮಾಡಿ ಚೆನ್ನಾಗಿರಿ, ಹೋಗೋಣ ವಾಪಸ್ ಆರಾಮಾಗಿ. It was amazing, mind blowing. Nature was too good, to be honest. Riding was amazing, bro. Off-roading, okay, this was the first time I had. So when you are going to Overall this- experience was too good, amazing.